ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಹೊಸದೊಂದು ಅಪ್ಡೇಟ್ ಬಂದಿದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸಂಚಿಕೆ ಆರಂಭದಲ್ಲಿ ನಾನು ಹೇಳ್ತೀನಿ. ಈಗ ಅಶ್ವಿನಿ ಬಂದ್ಬಿಟ್ಟು ಶ್ರವಣ್ ಅವ್ರನ್ನ ಅಪ್ಪ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಳೆ. ಈಗ ಭೂಮಿ ಯಾರು, ಅಶ್ವಿನಿ ಯಾರು, ಅವಳು ಮನಸ್ವಿನಿ ಅಂದರೆ ಇವಳು ಯಾರು ಅನ್ನೋ ಒಂದು ಪ್ರಶ್ನೆಗೆ ಲಿಂಗವಜ್ಜಿ ಬಿದ್ದಿದ್ದಾರೆ. ಈಗ ಕಥೆಯಲ್ಲಿ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅನ್ನೋದೇ ದೊಡ್ಡ ವಿಚಾರ ಆಗಿದೆ. ಆ ಟ್ವಿಸ್ಟ್ ಏನು, ಈಗ ಅಶ್ವಿನಿನ ಯಾರು ಅಂತ ಮಾಡ್ತಾರೆ, ಇನ್ನು ಶ್ರವಣ್ಗೆ ಇಬ್ಬರಿಬ್ರು ಮಕ್ಕಳ, ಅದು ಸಹ ಹೇಳ್ತೀನಿ. ಫುಲ್ ಸಂಚಿಕೆನ ನೋಡಿ, ತುಂಬಾ ರೋಚಕವಾಗಿದೆ ತಿರುವುಗಳು. ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಸಂಗೀತನು ಮತ್ತು ಅಜ್ಜಿನ ಒಂದು ಮಾಡೋದ್ರಲ್ಲಿ ಅಜಿತ್ ಮತ್ತು ಕುಟುಂಬದವರು ಒಳ್ಳೆ ಪ್ಲ್ಯಾನ್ನೇ ಮಾಡ್ತಾರೆ. ಆದರೆ ಒಂದಾಗಕ್ಕೆ ಈ ಚಂದ್ರಿಕಾ ಬಿಡಬೇಕಲ್ಲ, ಎಷ್ಟೇ ಹತ್ರ ಆಗಕ್ಕೆ ಹೋದ್ರೂ ಅವ್ರ ಅಮ್ಮನ್ನ ಎಳೆದು ಅವಳು ಕೆಟ್ಟ ಸೊಸೆ ಅನ್ನೋದನ್ನ ತುಂಬ್ತಾ ಇರ್ತಾರೆ. ಇನ್ನು ಈ ಕಡೆ ಎಲ್ಲ ಮುಗೀತು, ಆ ಅಜ್ಜಿ ಮತ್ತು ಸೊಸೆ ಒಂದಾಗ್ತಾರೆ ಅಂತ ಕುಟುಂಬದವ್ರು ಕಾಯ್ತಿದ್ರೆ, ಸತ್ಯಣ್ಣ ಅಜಿತ್ ಮತ್ತು ಭೂಮಿನ ಈಗ ಅಜಿತ್ನ ಲವರ್ ಬಾಯ್ ಆಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಭೂಮಿಗೆ ಯಾವ ರೀತಿ ಪ್ರಪೋಸ್ ಮಾಡಬೇಕು, ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಯಾವ ರೀತಿ ಆಚೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಹಂಗಾಗಿ ನಮ್ಮ ಅಜಿತ್ ಫುಲ್ಲು ಒಳ್ಳೆ ಚಿಕ್ಕ ಹುಡುಗನ ಥರ ರೆಡಿಯಾಗಿ ಭೂಮಿ ಮುಂದೆ, ನೀನು ನನ್ನ ಅತ್ತೆ ಮಗಳು, ನಾನು ನಿನ್ನ ರೇಗಿಸ್ಬೋದು, ನಾನು ಹೇಳ್ತಿ ಅಲ್ಲಿದ್ರೇನು ಅಂತ ಹೇಳ್ಬಿಟ್ಟು ಫುಲ್ಲು ಭೂಮಿನ ರೇಗಿಸೋದ್ರಲ್ಲಿ ಇರ್ತಾರೆ. ಆದರೆ ಮನೆಯವ್ರಿಗೆಲ್ಲ ಇವ್ರು ನಿಜವಾಗ್ಲೂ ಅತ್ತೆ ಮಗಳು ಮಾವನ ಮಗ ಈ ರೀತಿ ಆಡ್ತಾರ, ಗಂಡ ಹೆಂಡತಿ ಥರ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಮೂಡ್ತಾ ಇರುತ್ತೆ. ನಮ್ಮ ಅತ್ತೆ ಮಗಳ ಜೊತೆ ನಾನು ಹಿಂಗೆ ಅಪ್ಪ ಇರೋದು, ಚಿಕ್ಕ ವಯಸ್ಸಿಂದನೂ ನಾನು ಇದೇ ರೀತಿಯೇ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸಾಯಿಬ್ರೆ, ನೀವು ಸ್ವಲ್ಪ ಅತಿಯಾಗಿ ಆಡ್ತಿಲ್ವಾ ಅಂತ ಭೂಮಿ ಕೇಳಿದಾಗ, ಅತ್ತಿನ ಏನು ಅತಿ ಆಡ್ತಿದ್ದೀನಿ, ನಮ್ಮ ಅತ್ತೆ ಮಗಳ ಜೊತೆ ನಾನು ಹಿಂಗೆ ಇರೋದಪ್ಪ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ನಿನಗೂ ಆಸೆ ಇದ್ದರೆ ನಿಮ್ಮ ಮಾವನ ಮಗನ ಜೊತೆ ಹಿಂಗೆ ಇರು ಅಂತೇಳ್ಬಿಟ್ಟು ಅಜಿತ್ ಹೇಳೋ ಅಷ್ಟರಲ್ಲಿ ದೊಡ್ಡದಾಗಿ ಒಂದು ಈ ಕಾರಲ್ಲಿ ಅಶ್ವಿನಿ ಬಂದು ಇಳಿದು, ಅಪ್ಪ ಎಲ್ಲಿದ್ಯಪ್ಪ ನೀನು ಅಂತೇಳ್ಬಿಟ್ಟು ಫುಲ್ಲು ಮನೆಯೆಲ್ಲ ಸರ್ಚ್ ಮಾಡಾಕ್ಬಿಡ್ತಾಳೆ. ಯಾವಳು ಇವಳು ಹಿಂಗೆ ಬಂದ್ಲಲ್ಲ ಅಂತೇಳ್ಬಿಟ್ಟು ಲಿಂಗವಜ್ಜಿ ಕುಟುಂಬದವರೆಲ್ಲ ಆಚೆ ಬಂದು ನೋಡೋಷ್ಟರಲ್ಲಿ ಫ್ರಾಡ್ ಅಶ್ವಿನಿ ಬಂದು ಶ್ರವಣ್ ಹತ್ರ, ಅಪ್ಪ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಅಮ್ಮ ಎಲ್ಲಿದ್ದೀರ ನೀವು, ನನ್ನೇ ಬಿಟ್ಟು ಬಂದುಬಿಟ್ಟಿದ್ದೀರಲ್ಲ, ನೀವು ಬರ್ತೀರಾ ಅಂತ ಕಾದು ಸಾಕಾಗಿ ನಾನೇ ಬಂದುಬಿಟ್ಟೆ ಅಂತೇಳ್ಬಿಟ್ಟು ಶ್ರವಣ ಹೋಗಿ ಅಪ್ಪ ಅಂತ ತಬ್ಕೊತಾ ಇರ್ತಾಳೆ. ಏನು ಅಪ್ಪನ, ಶ್ರವಣ ಬಾರೋ ಇಲ್ಲಿ ಅಂತೇಳ್ಬಿಟ್ಟು ಅಜ್ಜಿ ಕರೀತಾರೆ. ಏನೋ ಇದು ನೀನು ನಡೆಸ್ತಾ ಇರೋದು ಕತೆ, ಎಷ್ಟು ಜನ ನಿನಗೆ ಮಕ್ಕಳು, ಮನಸ್ವಿನಿ ಇಲ್ಲೇ ಇದ್ದಾಳೆ, ಇವಳು ಯಾರೋ ನಿನ್ನ ಅಪ್ಪ ಅಂತ ಕರೀತಿದ್ದಾಳೆ ಅಂತೇಳ್ಬಿಟ್ಟು ಅಜ್ಜಿ ಮಾತನ್ನ ಕೇಳ್ತಾರೆ. ಈಗ ಶ್ರವಣ್ಗೆ ಏನು ಹೇಳಬೇಕು ಅಂತ ಒಂದು ಗೊತ್ತಾಗ್ತಾ ಇರಲ್ಲ. ಯಾಕೆಂದರೆ ಭೂಮಿನ ಮನಸ್ವಿನಿ ಅಂತ ಹೇಳಿರ್ತಾರಲ್ಲ, ಈ ಫ್ರಾಡ್ ಅಶ್ವಿನಿದಳು ಏನು ಇವಳು ಮನಸ್ವಿನಿನ, ನಾನು ಮನಸ್ವಿನಿ, ಇವಳೆಲ್ಲ ಮನಸ್ವಿನಿ, ಇವಳು ಯಾಕೆ ನಮ್ಮ ಅಪ್ಪನ ಅಪ್ಪ ಅಂತ ಕರೀತಾಳೆ ಅಂತೇಳ್ಬಿಟ್ಟು ಫುಲ್ ಜೋರಾಗಿ ಮಾತಾಡ್ತಿರ್ತಾಳೆ. ಇನ್ನು ಶ್ರವಣಿದಳು, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಕದ, ಬಾಯ್ಲಿ ಅಂತೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಏನಪ್ಪ ಇರಪ್ಪ ಅಂದಾಗ, ಶ್ರವಣ ನಿಂತ್ಕೊಳ್ಳೋ, ಏನು ಮಾತಾಡಬೇಕು ಅದಿಲ್ಲೇ ಮಾತಾಡು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಮ್ಮ ನಾನು ಹೇಳಿಲ್ವಾ ಇವ್ರದೆಲ್ಲ ಒಂದು ದೊಡ್ಡ ಡ್ರಾಮಾ ಕಂಪ್ನಿ ಅಂತೇಳ್ಬಿಟ್ಟು ಚಂದ್ರಿಕಾ ಹೇಳ್ತಾ ಇರ್ತಾಳೆ. ಅಯ್ಯೋ ಅತ್ತೆ ಅಷ್ಟೇ ತಾನೇ, ನಮ್ಮ ಶ್ರವಣ ತುಂಬ ಜನ ಮಕ್ಕಳನ್ನ ನೋಡ್ಕೋತಾನೆ ಶ್ರಮದಲ್ಲಿ, ಅವರೆಲ್ಲ ಇವನ್ನ ಅಪ್ಪ ಅಂತಲೇ ಕರೆಯೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಇವಳಿಗೆ ಹೆಂಗೆ ಗೊತ್ತು ನಿಮ್ಮ ಬಗ್ಗೆ ಎಲ್ಲ ಅಂದಾಗ, ಅಯ್ಯೋ ನೀವು ದೊಡ್ಡ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಈ ಕಡೆ ಈ ಸಂಗೀತ, ರಾಮು, ಈ ಸತ್ಯಣ್ಣ ಎಲ್ಲ ಸೇರಿ ಅವಳು ಯಾರು ಅಂತ ಗೊತ್ತಾಗ್ಲಿಲ್ವಾ, ಅವಳು ನಮ್ಮ ಅಜಿತ್ನ ಎಂಡ್ರು ಅಂತೇಳ್ಬಿಟ್ಟು ದೊಡ್ಡದೊಂದು ಬ್ಲಾಸ್ಟ್ ಮಾಡಾಕ್ಬಿಡ್ತಾರೆ. ಇನ್ನು ಈ ಕಡೆ ಫ್ರಾಡ್ ಅಶ್ವಿನಿನ ಅಜಿತ್ ಎಂಟ್ರು ಅಂದರೆ ಬಿಡ್ತಾಳ, ಅಜಿತ್ ಮೇಲೆ ಅವಳಿಗೆ ಮೊದಲೇ ಕಣ್ಣು. ಭೂಮಿ ಇದ್ದವಳು ಉರ್ಕೊತಾಳೆ, ಅಜಿತ ಇದೇ ಒಂದು ಒಳ್ಳೆ ಅವಕಾಶ ಕಣೋ, ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಆಚೆ ತೆಗಿಬೇಕು ಅಂದರೆ ಈ ಫ್ರಾಡ್ ಅಶ್ವಿನಿನೇ ಭೂಮಿ ಅಂತ ಹೇಳ್ಬಿಟ್ಟು ಅವಳೇ ನಿನ್ನ ಹೆಂಡ್ತಿ ಅಂತ ಅನ್ಕೊಂಬಿಟ್ಟು ಸ್ವಲ್ಪ ನಾಟಕ ಆಡಿದ್ರೆ ಭೂಮಿ ಉರ್ದೋಗ್ತಾಳೆ. ಯಾರು ತಾನೇ ತನ್ನ ಗಂಡನ್ನ ಬೇರೆಯವ್ರಿಗೆ ಬಿಟ್ಕೊಡ್ತಾರೆ ನೋಡು, ಈಗ ನಿಜವಾದ ನಾಟಕ ಶುರುವಾಗುತ್ತೆ ಕಣೋ ಅಜಿತ್ ಅಂದಾಗ, ಸತ್ಯಣ್ಣ ಈ ಪ್ಲಾನ್ ವರ್ಕಾಗುತ್ತೆ ಅಂತೀರಾ, ಅಲ್ಲ ಈ ಫ್ರಾಡ್ನ ನಾನು ಹೆಂಡ್ತಿ ಅನ್ಕೋಬೇಕಂದಾಗ, ಅಯ್ಯೋ ಅವಳು ಯಾಕೋ ನಿನ್ನ ಹೆಂಡ್ತಿ ಆತಾಳೆ, ಇವ್ರ ನಾಟಕಕ್ಕೆ ಸುಮ್ಮನೆ ಹಂಗೆ ಹೇಳ್ತಾ ಇದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸರಿ ನಿಂಗೆ ಗೊತ್ತಾಗ್ಲಿಲ್ವಾ ಅವಳನ್ನ ಹೆಂಡ್ತಿ ಅಂದಾಗ ಅಜ್ಜಿ ಶ್ರವಣ್ ಇವ್ರಿಗೆಲ್ಲ ಶಾಕ್ ಆಗೋಗುತ್ತೆ. ಎಲ್ಲರಿಗೂ ಕಣ್ಣು ಆಮೇಲೆ ಹೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವಳನ್ನ ನಾನು ಭೂಮಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲಿ ದೊಡ್ಡ ಸೀನೇ ಕ್ರಿಯೇಟ್ ಆಗಿಬಿಡುತ್ತೆ, ಸತ್ಯ ಎಲ್ಲ ಆಚೆ ಗೊತ್ತಾಗ್ಬಿಡುತ್ತೆ ನಿಂಗಿಗೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದು ಯಾಕೆ ಅಂದರೆ ಶ್ರವಣ್ಣ ಅವಳು ಸಹ ಅಪ್ಪ ಅಂತಲೇ ಕರೀತಾಳೆ, ನಮ್ಮ ಶ್ರವಣ್ಗೆ ಭೂಮಿ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ಹೋಗಿ ಅವಳನ್ನ ಅಪ್ಪ ಅಂತ ತಪ್ಕೊಂಡಿರೋದು ಅಂತ ಮನೆಯವರೆಲ್ಲ ಸುಳ್ಳು ಕತೆನ ಕಟ್ತಾರೆ. ಇನ್ನು ಈ ಕಡೆ ಈ ಫ್ರಾಡ್ ಅಶ್ವಿನಿ ಇದ್ದಳು, ಅಪ್ಪ ನಾನು ಮನಸ್ವಿನಿ ತಾನೇ, ನಾನು ಯಾಕೆ ಭೂಮಿ ಆಗಲಿ ಅಂದಾಗ, ಭೂಮಿನ ಮನಸ್ವಿನಿ ಅಂತ ಆ್ಯಕ್ಟ್ ಮಾಡಿಸ್ತಾ ಇದ್ದೀವಿ, ಇಲ್ಲಿರೋ ಅಷ್ಟು ದಿನ ಅಷ್ಟೇ ಅವಳು ಮನಸ್ವಿನಿ, ಆಮೇಲೆ ನೀನೇ ನಿಜವಾದ ಮನಸ್ವಿನಿ ಕಂದ, ಅರ್ಥ ಮಾಡ್ಕೊ, ಈಗ ನೀನು ಭೂಮಿ ಥರ ಆ್ಯಕ್ಟ್ ಮಾಡಬೇಕು ಆಯಿತಾ ಅಂದಾಗ, ನಾನು ಭೂಮಿನ ಒಳ್ಳೆ ಅವಕಾಶನೇ ಸಿಕ್ತು ಅಂದಾಗ, ದೇವಯಾನಿದ್ದಳು ಈ ಫ್ರಾಡ್ ಯಾಕೆ ಇಲ್ಲಿಗೆ ಹುಡುಕೊಂಬಂದಿದ್ದಾಳೆ, ಏನೋ ಮಾಸ್ಟರ್ ಪ್ಲಾನ್ ಮಾಡ್ಕೊಂಬಂದಿದ್ದಾಳೆ ಅಂತೇಳ್ಬಿಟ್ಟು ಈ ಕಡೆ ದೇವಯಾನಿ ತಲೆ ಲಾಲೆ ಹುಳ ಕೊರಿತಾ ಇದ್ರೆ
ಇನ್ನು ಹೌದಜ್ಜಿ ನಾನೇ ಭೂಮಿ ಅಜಿತ್ ಹೆಂಡ್ತಿ ಅಂತೇಳ್ಬಿಟ್ಟು ಈ ಫ್ರಾಡ್ ಅಶ್ವಿನಿ ಅಜಿತ್ ಪಕ್ಕ ಬಂದು ನುಲಿತಾ ಇರ್ತಾಳೆ. ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಇದ್ದವರು ಇವಳು ಯಾಕೆ ಹಿಂಗೆ ನುಲಿಸ್ ಸಾಯ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಭೂಮಿಗೆ ಅಷ್ಟರಲ್ಲಿ ಆಗಲೇ ಬೆಂಕಿ ಥರ ಕೋಪ ಹತ್ಕೊಂಡು ಉರಿತಾ ಇರುತ್ತೆ. ಅಲ್ಲ ನಮ್ಮ ಸಾಹೇಬ್ರನ್ನ ಇವಳು ಯಾರು ಗಂಡ ಅಂತ ಹೇಳೋಕ್ಕೆ, ನಾನಿಲ್ಲಿ ನಿಜವಾದ ಹೆಂಡ್ತಿ ಇನ್ನೂ ಇಲ್ಲೇ ಗುಂಟ್ಕಲ್ ಥರ ಇದ್ದೀನಿ, ಇವಳು ಬಂದುಬಿಟ್ಲು ದೊಡ್ಡದಾಗಿ ಭೂಮಿ ಅಂತ ಹೇಳ್ಕೊಳಕ್ಕೆ ಅಂತೇಳ್ಬಿಟ್ಟು ಪಿಸ ಪಿಸ ಅಂತ ಬೈಕೊಂತ ಇರ್ತಾಳೆ. ಸತ್ಯಣ್ಣ ಇದ್ದವರು ಏನದು ಮನಸ್ವಿನಿ ತುಂಬ ಏನೋ ಬೈಕ್ ಅಂತ ಇದೆಯಾ ಅಂದಾಗ, ಏನು ಇಲ್ಲ ಸತ್ಯಣ್ಣ, ನೋಡಿ ಸತ್ಯಣ್ಣ ಸಾಹೇಬ್ರಿಗೆ ಅವಳು ಹೆಂಡ್ತಿನಾ ಅಂತೇಳ್ಬಿಟ್ಟು ಹೇಳ್ತಾಳೆ. ಅಯ್ಯೋ ನೀನು ಯಾಕಮ್ಮ ಹಿಂಗೆ ಆಡ್ತಿದ್ಯಾ, ನೀನು ಹೆಂಗೋ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಹೆಂಡ್ತಿ ಅಲ್ವಾ, ಸೊ ನಿಮ್ಮದು ಕಾಂಟ್ರಾಕ್ಟ್ ಆಗಲೇ ಮುಗ್ದೋಗಿದೆ, ಈಗ ನೀನು ಮನಸ್ವಿನಿ ಅಷ್ಟೇ ಅಂದಾಗ, ಸುಮ್ಮನೆ ಇರಿ ಸತ್ಯಣ್ಣ ನೀವು, ನನ್ನ ಸಾಹೇಬ್ರನ್ನ ಯಾರಿಗೂ ಬಿಟ್ಕೊಡಲ್ಲ, ಅಲ್ಲ ಆ ಫ್ರಾಡು ನಮ್ಮ ಸಾಹೇಬ್ರನ್ನ ಗಂಡ ಅಂತಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಭೂಮಿ ಮುಖ ಮುರಿತಾ ಇದ್ದರೆ ಅಜಿತ್ ಇದ್ದವರು, ಭೂಮಿ ನೀನು ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ಅಂತ ಹೇಳಿದಾಗ, ಏನೂ ಇಲ್ಲ ಬಿಡಿ ಸಾಹೇಬ್ರೆ ಅಂದಾಗ, ಅಲ್ಲ ನನಗೆ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ ಭೂಮಿ, ನಿನಗೆ ಅಜಿತ್ ಕಂಡ್ರೆ ತುಂಬ ಇಷ್ಟನಾ, ನೀನೇನಾದರೂ ಅಜಿತ್ನ ಪ್ರೀತಿ ಮಾಡ್ತಿದ್ಯಾ ಅಂದಾಗ, ಅದೆಲ್ಲ ನಿಮ್ಗೆ ಯಾಕೆ, ಈಗ ನೀವೇ ತಾನೇ ಹೇಳಿದ್ದು ಆ ಫ್ರಾಡ್ ಅಶ್ವಿನಿನ ಭೂಮಿ ಅಂತ, ಇವಾಗ ನೀವೇ ಕತೆ ಕಟ್ಟಿದ್ದೀರಾ, ಮುಂದೆ ಏನೇನು ಮಾಡ್ತೀರಾ ಮಾಡಿ ಅಂತೇಳ್ಬಿಟ್ಟು ಭೂಮಿ ಮುನ್ಸ್ಕೊಂಬಿಡ್ತಾಳೆ. ಅಜಿತಾ ನಾನು ಹೇಳಲಿಲ್ವೇನೋ, ನಾವು ಹಾಕಿದ ಬಾಂಬ್ಗೆ ನೋಡು ಭೂಮಿ ಹೆಂಗೆ ಸಿಡಿತಾ ಇದ್ದಾಳೆ ಅಂದ್ಬಿಟ್ಟು ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಖುಷಿ ಆಗ್ತಾ ಇರ್ತಾರೆ. ಹಿಂಗೆ ನೀನು ಲವ್ವರ್ ಬಾಯ್ ಥರನೇ ಆಡ್ತಾ ಇರು, ಭೂಮಿ ಮನಸ್ಸಲ್ಲಿರೋ ಪ್ರೀತಿ ಒಂದಿನ ಸ್ಫೋಟ ಆಗಿ ನಿನ್ನ ಅವಳು ಗಂಡ ಅಂತ ಒಪ್ಕೊಬಿಡ್ತಾಳೆ ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಈ ಫ್ರಾಡ್ ಇದ್ದಳು ಅಜಿತ್ ಹತ್ರ, ರೀ ಏನು ಅಂದರೆ ಅಂತ ನುಲಿಯೋದೇನು, ಇದೆಲ್ಲ ನೋಡಿ ದೇವಯ್ಯ ನೀವು ಉರ್ಕೊಳ್ಳೋದೇನು, ಸೊ ಕತೆ ಮಾತ್ರ ರೋಚಕವಾಗಿದೆ. ಈಗ ಭೂಮಿಗೆ ಹೊಟ್ಟೆ ಉರಿಸ್ತಾ ಇದ್ದಾರೆ ಸತ್ಯಣ್ಣ ಮತ್ತು ಅಜಿತ್ತು. ಸೊ ಹಂಗಾಗಿ ಭೂಮಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಆಚೆ ಹಾಕ್ತಾಳ, ಅಜಿತ್ ನನ್ನ ಗಂಡ ಅಂತ ಎಲ್ಲರ ಮುಂದೆ ಹೇಳ್ತಾಳ, ಅದು ಸಹ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಫ್ರಾಡ್ಗೆ ಈ ಅವಕಾಶ ಸಿಕ್ಕಿರೋದ್ರಿಂದ ಏನೇನು ಮಾಡ್ತಾಳೋ ಅದು ಇನ್ನೂ ಗೊತ್ತಿಲ್ಲ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್ ಆಲ್.